ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಾಗಿಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ನಾವು ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಜೊತೆಗೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕೂಡ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಇಲ್ಲಿವರೆಗೆ ಏನೇನು ಮುಗಿಸಿದ್ವಿ ಅಂತ ಒಂದ್ಸಲ ನೋಡಿಕೊಂಡ್ರೆ, ಇದೇಂದಕ್ಕೆ ಪ್ರತಿಯೊಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ರು ಜನ ಡೈರೆಕ್ಟಾಗಿ ಇದೇ ವಿಡಿಯೋಗೆ ಬಂದಿರ್ತಾರೆ. ಅವ್ರಿಗೆ ಗೊತ್ತಾಗಿರ್ಬೇಕಲ್ವ ನಾವು ಮುಂಚೆ ಏನೇನು ಮಾಡಿದ್ದೀವಿ ಅಂತ. ಸೊ ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ಸೊ ಅದೆಲ್ಲ ನೋಡ್ಕೊಂಬಂದರೆ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇರೋದು ಅಷ್ಟೇ. ಅದು ಮೇಯ್ನಾಗಿ ಪ್ಯೂರ್ ಮ್ಯಾಥ್ಸಲ್ಲಿ. ಅರ್ಥಮೆಟಿಕಲ್ ನಾನು ಎಲ್ಲ ವಿಡಿಯೋಗೆ ಆ ಥರ ಹೇಳಿಲ್ಲ, ಯಾಕಂದರೆ ಅದು ನಾರ್ಮಲ್ ಆಗಿ ತುಂಬ ಈಸಿ ಇರುತ್ತೆ, ಎಲ್ಲರೂ ಮಾಡಿಬಿಡ್ತೀರಾ. ಬರೀ ನಿಮಗೆ ಆ ಒಂದು ಟಾಪಿಕ್ ಮಾತ್ರ ಬೇಕಾಗಿರುತ್ತೆ. ಬಟ್ ಪ್ಯೂರ್ ಮ್ಯಾಥ್ಸಲ್ಲಿ ಬೇಸಿಕ್ಸಿಂದ ಕಲ್ತ್ಕೊಂಡ್ರೆ ಮಾತ್ರ ನಮಗೆ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡೋಕ್ಕೆ ಒಂದು ಕೆಪಾಸಿಟಿ ಬರುತ್ತೆ. ಸೊ ಇಲ್ಲಿವರೆಗೆ ಏನಾಯಿತು, ಬೇಸಿಕ್ಸ್ ಆಯಿತು, ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಆಯಿತು, ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ ಆಯಿತು. ಸೊ ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಗೂ ಮತ್ತು ಮುಂಚೆ ಲೀನಿಯರ್ ಇಕ್ವೇಷನ್ಗೂ ಏನು ಡಿಫ್ರೆನ್ಸು ಅಂದರೆ ನಿಮಗೆ ಗೊತ್ತಾಗ್ಬಿಡ್ತಲ್ವ. ಲೀನಿಯರ್ ಇಕ್ವೇಷನ್ ಅಂದರೆ ಏನು, ಅದರಲ್ಲಿ ಒನ್ ವೇರಿಯೇಬಲ್ ಅಥವಾ ಟೂ ವೇರಿಯೇಬಲ್ ಇರಬೇಕು, ಕರೆಕ್ಟ್ ಅಲ್ವಾ? ಟೂ ವೇರಿಯೇಬಲ್ಸ್ ಇರಬೇಕು, ಡಿಗ್ರಿ ಅನ್ನೋದು ಕೇವಲ 1 ಡಿಗ್ರಿ ಇರಬೇಕು, ಅಂದರೆ ಹೈಯೆಸ್ಟ್ ಪವರು 1 ಇರಬೇಕು. ಅಲ್ಲಿಗಾಯ್ದಲ್ವಾ? ಅದ್ರ ನೆಕ್ಸ್ಟ್ ಸ್ಟೆಪ್ಪು ಅಂದರೆ ಹೈಯೆಸ್ಟ್ ಡಿಗ್ರಿ 2 ಪವರ್ 2 ಎಲ್ಲಿರುತ್ತೋ ಅದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತೀವಿ. ಸಿಂಪಲ್. ಫಾರ್ ಎಕ್ಸಾಂಪಲ್ AX ಪ್ಲಸ್ BY ಅಥವಾ AX ಪ್ಲಸ್ BX ಪ್ಲಸ್ C ಈಕ್ವಲ್ಸ್ 0 ಅಂತ ಇತ್ತು ಅಂದ್ಕೊಳ್ಳಿ. ಇದನ್ನು ಏನಂತೀರಾ? ಇದು ನಮಗೆ ಲೀನಿಯರ್ ಈಕ್ವೇಷನ್ ಆಗುತ್ತೆ. ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಆಯಿತು, ಕರೆಕ್ಟ್ ಅಲ್ವಾ? ಯಾಕಂದರೆ ಇಲ್ಲಿ ವೇರಿಯೇಬಲ್ ಒಂದೇ ಇದೆ, XX ಒಂದೇ ವೇರಿಯೇಬಲ್. ಅದೇ ನಮಗೆ AX² ಪ್ಲಸ್ BX ಪ್ಲಸ್ C ಈಕ್ವಲ್ಸ್ 0 ಇದ್ದರೆ ಇದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಅಷ್ಟೇ, ಸಿಂಪಲ್, ಏನಿಲ್ಲ. ಡಿಗ್ರಿ ಅನ್ನೋದು ಪವರ್ ಅನ್ನೋದು 2 ಇರುತ್ತೆ ಅಷ್ಟೇ. ನಾವು ಬೇಸಿಕ್ಸಲ್ಲಿ ಫಸ್ಟ್ ವಿಡಿಯೋಲ್ಲ ತಿಳ್ಕೊಂಡ್ವಲ್ಲ ಯಾವ್ಯಾವ ಟೈಪ್ಸ್ ಆಫ್ ಈಕ್ವೇಷನ್ಸ್ ಇರುತ್ತೆ ಅಂತ. ಸೇಮ್ ಅದೇ ಥರನೇ ಅದರಲ್ಲಿ ಏನು ತಿಳ್ಕೊಂಡು ಸೇಮ್ ಅದೇನೆ AX² ಪ್ಲಸ್ BX ಪ್ಲಸ್ C ಈಕ್ವಲ್ಸ್ 0 ಅಂತಂದರೆ ಅದೇ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಮಗೆ AX² ಅನ್ನೋದು A ಅನ್ನೋದು ಈಸ್ ನಾಟ್ ಈಕ್ವಲ್ ಟು 0. ಅಂದರೆ A ಅನ್ನೋದು ಯಾವುದೇ ಕಾರಣಕ್ಕೂ 0ಗೆ ಈಕ್ವಲ್ ಇರಲ್ಲ. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಇದೇ ಈಕ್ವೇಷನಲ್ಲಿ ನಾವು ಏನ 0 ತೊಗೊಂಡ್ರೆ ನಮಗೆ 0 × X² 0 ಆಗಿಬಿಡುತ್ತೆ. ಅವಾಗ ನಮಗೆ ಪ್ಲಸ್ BX ಪ್ಲಸ್ C ಮಿಕ್ಕುತ್ತೆ. ಸೊ ಇದೇನಾಗುತ್ತೆ ನಮಗೆ, ಇದು ನಮಗೆ ಲೀನಿಯರ್ ಈಕ್ವೇಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ಲ. ಅದರಿಂದ AX² ಪ್ಲಸ್ BX ಪ್ಲಸ್ C ಈಕ್ವಲ್ಸ್ 0 ಅಲ್ಲಿ A ಅನ್ನೋದು ಯಾವಾಗಲೂ ನಮಗೆ 0ಗಂತೂ ಯಾವುದೇ ಕಾರಣಕ್ಕೂ 0ಗೆ ಈಕ್ವಲ್ ಇರಲ್ಲ, ಅದು ಮೋರ್ ದೆನ್ 0 ಇರುತ್ತೆ. ಓಕೆ, ಸೊ ಅರ್ಥ ಆಗ್ತದೆ ಅಲ್ವಾ? AX² ಪ್ಲಸ್ BX ಪ್ಲಸ್ C ನಾರ್ಮಲ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೇ ಥರ ಇರುತ್ತೆ, ಸಿಂಗಲ್ ವೇರಿಯೇಬಲೇ ಇರುತ್ತೆ. ಡಬಲ್ ವೇರಿಯೇಬಲ್ ಕೊಟ್ಟರೆ ಇದು ತುಂಬ ಲೆಂತಿಯಾಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ನಾವು ತಿಳ್ಕೊಂಡಿದ್ವಲ್ಲ. ಸಿಂಪಲ್ ಇಂಟ್ರೆಸ್ಟ್ ನಮಗೆ ಆ ಒಂದು ಯಾವ್ದು ನಾವು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ನಾವು 2 ಇಯರ್ಸ್ಗೆ ಏನು ಮಾಡ್ತಿದ್ವಿ, 10 + 10 + 1² ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಅದೇ ಥರ 3 ಇಯರ್ಸ್ಗೆ ನಾವು 10 + 10 + 10 + 1² + 1² + 1² + 1.02/10 ಮಾಡ್ತಿದ್ವಿ. ಅಂದರೆ ತುಂಬ ಲೆಂತಿ ಆಗಿ ಹೋಗ್ತಿದ್ದು. ಅದೇ ಥರನೇ ನಮಗೆ 2 ವೇರಿಯೇಬಲ್ಸ್ ಕೊಟ್ಟರೆ ಇದು ನಮಗೆ ಅದು ಮಲ್ಟಿವೇರಿಯೇಟ್ ಆಗೋಗುತ್ತೆ. ಇವಾಗ ಒಂದೇ ವೇರಿಯೇಬಲ್ ಇದ್ದರೆ ಅದನ್ನು ಯೂನಿವೇರಿಯೇಟ್ ಅಂತ ಕರೀತಾರೆ. 2 ವೇರಿಯೇಬಲ್ಸ್ ಇದೆ ಮಲ್ಟಿವೇರಿಯೇಟ್ ಅಂತ ಇರುತ್ತೆ. ಮಲ್ಟಿವೇರಿಯೇಟ್ ತುಂಬ ಲೆಂತಿ ಇರುತ್ತೆ, ನಿಮಗೆ ಅದನ್ನು ಕೊಡೋದೇ ಇಲ್ಲ. 99% ಕೊಡಲ್ಲ ನಿಮಗೆ ಕ್ವಶನ್ಸು. ಎಲ್ಲ ನಾರ್ಮಲ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ನಮಗೆ ಕೊಡೋದೇ ಈ ಥರ ಒಂದೇ ಸಿಂಗಲ್ ವೇರಿಯೇಬಲ್. ಓಕೆನಾ? ಸೊ ಇನ್ನೊಂದು, ಈಗ ನಮಗೆ AX² ಪ್ಲಸ್ BX ಪ್ಲಸ್ C ಈಕ್ವಲ್ಸ್ 0 ಅಲ್ವಾ? ಅದರಲ್ಲಿ A ಅನ್ನೋದು ಖಂಡಿತ 0 ಇರಲ್ಲ, B 0 ಇರ್ಬೋದು, C 0 ಇರ್ಬೋದು. ಡನ್. ಇವಾಗ ನಾವು ಲಾಸ್ಟ್ ವಿಡಿಯೋಲ್ಲೇ ತಿಳ್ಕೊಂಡ್ವಿ ಲೀನಿಯರ್ ಇಕ್ವೇಷನ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಏನು ನಮಗೆ X ವ್ಯಾಲ್ಯೂ ಅಂದರೆ X ಅಂದರೆ ಇಲ್ಲಿ ವೇರಿಯೇಬಲ್ ಪ್ಲೇಸಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು LHS ಈಕ್ವಲ್ಸ್ ಟು RHS ಆಗಬೇಕು. ಸೊ ಅದನ್ನು ನಾವು ಆ ವ್ಯಾಲ್ಯೂಗೆ, ಆ ವೇರಿಯೇಬಲ್ಸ್ ಪ್ಲೇಸಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವೋ ಅದನ್ನು ನಾವು ಸೊಲ್ಯೂಷನ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಅದನ್ನು ನಾವು ಸೊಲ್ಯೂಷನ್ಸ್ ಅಂತ ಕರೆಯಲ್ಲ, ರೂಟ್ಸ್ ಅಂತ ಕರಿತೀವಿ. ಅಂದರೆ ಎರಡು ಸೇಮ್ ಮೀನಿಂಗ್ಗೆ, ಸೊಲ್ಯೂಷನ್ಸ್ ಅಂದರೂ ರೂಟ್ಸ್ ಅಂದರೂ ಎರಡೂ ನಮಗೆ ಏನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು, ಸರಿನಾ? ಏನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅದನ್ನೇ ನಾವು ರೂಟ್ಸ್ ಅಂತ ಕರಿತೀವಿ. ದೆನ್ ಇಲ್ಲಿ ನಮಗೆ ಎಷ್ಟು ರೂಟ್ಸ್ ಬರುತ್ತೆ ಅಂತಂದರೆ, ಇಲ್ಲಿ ಡಿಗ್ರಿ ಎಷ್ಟಿದೆ, 2 ರೂಟ್, ಹೈಯೆಸ್ಟ್ ಡಿಗ್ರಿ ಎಷ್ಟು 2. ಸೊ ಇಲ್ಲಿ ನಮಗೆ ರೂಟ್ಸ್ ಕೂಡ ನಮಗೆ 2 ಬರ್ತವೆ. ಓಕೆನಾ? ಸೊಲ್ಯೂಷನ್ಸ್ ಕೂಡ ನಮಗೆ 2 ಬರ್ತವೆ. ಡನ್. ಮತ್ತೆ ಇದೇ ಒಂದು ಈಕ್ವೇಷನ್ಸಲ್ಲಿ ಝೀರೋಸ್ ಎಷ್ಟು ಬರ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ನಮಗೆ 2 zeros ಬರ್ಬೋದು, ಸರಿನಾ? ಸೊ ಇದನ್ನ ನಾವು
ಯಾಕೆ ಅಂದರೆ ಇದು ಕೂಡ ಸೇಮ್ ಡಿಗ್ರಿ, ಮತ್ತೆ ಡಿಗ್ರಿ ಹೈಯೆಸ್ಟ್. ಯಾಕೆ ಅಂದರೆ ಡಿಗ್ರಿ ಎನ್ ಇದ್ದರೆ ನಮಗೆ ಮ್ಯಾಕ್ಸಿಮಮ್ ಜೀರೋಸ್ ಕೂಡ ಎನ್ ಇರುತ್ತೆ, ಡಿಗ್ರಿ 4 ಇದ್ದರೆ ಮ್ಯಾಕ್ಸಿಮಮ್ ಜೀರೋಸ್ ಕೂಡ 4 ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸಿಂಪಲ್, ತಲೆ ಏನು ಜಾಸ್ತಿ ಕೆಡ್ಸ್ಕೊಂಬಿಡಿ. ರೂಟ್ಸು ಡಿಗ್ರಿ ಪವರ್ ಯಾವ್ದು ಹೈಯೆಸ್ಟ್ ಇದೆ ಅಂದರೆ ಡಿಗ್ರಿ ಏನಾಗಿದೆ ಇದರಲ್ಲಿ 2 ಇದೆ, ಸೊ ರೂಟ್ಸ್ ಕೂಡ ನಮಗೆ 2 ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಜೊತೆಗೆ ಎ ಈಕ್ವಲ್ಸ್ ಎ ಈಸ್ ನಾಟ್ ಈಕ್ವಲ್ ಟು 0, ಇವೆರಡು ನೆನ್ಪಿಟ್ಕೊಳ್ಳಿ. ಒಂದೊಂದಾಗಿ ಮತ್ತೆ ತಿಳ್ಕೊಂತ ಹೋಗೋಣ. ಸೊ ಇವಾಗ ನೀವೇನು ತಿಳ್ಕೊಂಡ್ರಿ, ರೂಟ್ಸ್ ಅನ್ನೋದು ಮ್ಯಾಕ್ಸಿಮಮ್ 2 ಇರುತ್ತೆ, ಕರೆಕ್ಟ್ ಅಲ್ವಾ? ಅದನ್ನು ನಾವು ರೂಟ್ಸ್ ಅಂತ ಕರಿತೀವಿ. ಏನು ಇಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅದನ್ನು ರೂಟ್ಸ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ ರೂಟ್ಸ್ ಎಷ್ಟಿರುತ್ತೆ? 2 ಇರುತ್ತೆ. ಸೊ ಈ ರೂಟ್ಸ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಇನ್ನೊಂದು ವಿಧಾನದಲ್ಲಿ ಕೂಡ ಏನು ಅಂತ ಕರಿಬೋದು ಅಂತಂದರೆ ಈ ರೂಟ್ಸ್ನ ನಾವು ಆಲ್ಫಾ ಆ್ಯಂಡ್ ಬೀಟಾ ಅಂತ ಕೂಡ ಕರಿತೀವಿ. ಸರಿನಾ? ಇದು ತುಂಬ ನೆನ್ಪಿಟ್ಕೊಳ್ಳಿ. ನಿಮಗೆ ಕ್ವಶನ್ಸಲ್ಲಿ ಆಲ್ಫಾ ಆ್ಯಂಡ್ ಬೀಟಾ ಆಫ್ ಸಮ್ ಈಕ್ವೇಷನ್ಸ್ ಅಂತ ಏನಾದ್ರು ಕೊಟ್ಬಿಟ್ಟು ಎಕ್ಸ್ ಆ್ಯಂಡ್ ವೈ ಅದು ಯಾವುದೋ ಒಂದು ವ್ಯಾಲ್ಯೂ ಕೊಡ್ತಾರೆ, ಸರಿನಾ? ಸೊ ಈ ಥರ ಆಲ್ಫಾ ಆ್ಯಂಡ್ ಬೀಟಾ ಅಂತ ಕರಿತೀವಿ ಯಾವುದನ್ನ, ರೂಟ್ಸ್ನ. ಅಂದರೆ ಯಾವುದಾದ್ರು ಒಂದು ಈಕ್ವೇಷನ್, ಕ್ವಾಡ್ರೇಟಿಕ್ ಈಕ್ವೇಷನ್ನಲ್ಲಿ ವೇರಿಯೇಬಲ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದ್ರಲ್ಲಿ 2 ನಮಗೆ ಆನ್ಸರ್ ಬರುತ್ತೆ. ಅದರಲ್ಲಿ ನಮಗೆ ಒಂದನ್ನ 2 ರೂಟ್ಸ್ ಬರುತ್ತೆ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೋದನ್ನ ಸೊಲ್ಯೂಷನ್ಸ್ ಅಂತೀವಿ, ರೂಟ್ಸ್ ಅಂತೀವಿ. ಸೊ ಆ ರೂಟ್ಸ್ನ ಡಿಫ್ರೆಂಟ್ ಹೆಸರಲ್ಲಿ ಕರಿತೀವಿ. ಏನು, ಒಂದನ್ನ ಆಲ್ಫಾ ಅಂತ ಕರಿತೀವಿ, ಇನ್ನೊಂದನ್ನ ಬೀಟಾ ಅಂತ ಕರಿತೀವಿ. ಡನ್? ಅರ್ಥ ಆಯ್ತಲ್ವಾ? ಸೊ ಇವಾಗ ಈ ಕ್ವಾಡ್ರೇಟಿಕ್ ಈಕ್ವೇಷನ್ನ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಸೊ ನಾವು ಕ್ವಾಡ್ರೇಟಿಕ್ ಈಕ್ವೇಷನ್ನ 3 ಟೈಪ್ಸ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ಯಾವ್ದು ಅಂತಂದರೆ, ಫಸ್ಟ್ ಒನ್ನು ಫ್ಯಾಕ್ಟರೈಸೇಷನ್ ಮೆಥಡ್. ಇದೆಲ್ಲ ನೀವು ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಮಾಡಿರ್ತೀರ, ತುಂಬ ಜೋಶಲ್ಲಿ ಮಾಡಿರ್ತೀರ. ನಿಮಗೆ ಈ ಮೆಥಡ್ ಮಾಡ್ಬೇಕಾದ್ರೆ ಪಕ್ಕ ಸ್ಕೂಲ್ ನೆನಪಾಗುತ್ತೆ. ಯಾಕೆಂದ್ರೆ ನಾನು ಮಾಡ್ಬೇಕಾರಂತೂ ಸ್ಕೂಲಲ್ಲಿ ಇದೆಲ್ಲ ಸಕ್ಕತ್ತಾಗಿ ಒಳ್ಳೆ ಮಜಾ ಬರ್ತಾಯಿತ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ರೂಟ್ ಮೆಥಡ್. ಅದಾದ್ಮೇಲೆ ಥರ್ಡ್ ಒನ್ನು ಫಾರ್ಮುಲಾ ಮೆಥಡ್. ಓಕೆನಾ? ನಾವು ಜಾಸ್ತಿ ಎಕ್ಸಾಮ್ಸಲ್ಲಿ ಈ 2 ಮೆಥಡಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಬೇಕಾಗುತ್ತೆ. ಅದು ಹೋಗ್ತಾ ನೋಡೋಣ, ಕ್ವಶನ್ಸ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಸೊ ಈಗ ಒಂದೊಂದಾಗಿ ಒಂದು ಕ್ವಶನ್ ತಗೊಂಡು ಈ 3 ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಒಂದ್ಸಲ ನೋಡೋಣ. ಸೊ ಇವಾಗ ಫಸ್ಟು ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡೋಣ. ಸಿಕ್ಕಾಪಟ್ಟೆ ಈಸಿ, ಸ್ಕೂಲಲ್ಲೆಲ್ಲ ಮಾಡಿರ್ತೀರ, ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಸೊ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಮೆಥಡಲ್ಲಿ x² + 6x + 8 = 0 ಅಂತ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಫ್ಯಾಕ್ಟರೈಸೇಷನ್ ಮಾಡೋಣ. ಫ್ಯಾಕ್ಟರೈಸೇಷನ್ ಅಂದರೆ ಏನಿಲ್ಲ, ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಗೊತ್ತಾ? ಕಾನ್ಸ್ಟೆಂಟು ಯಾವುದಕ್ಕೆ, ಡಿಗ್ರಿಗೆ, ಹೈಯೆಸ್ಟ್ ಡಿಗ್ರಿಗೆ ಕಾನ್ಸ್ಟೆಂಟು ಕೋಎಫಿಷಿಯೆಂಟು ಮತ್ತು ಕಾನ್ಸ್ಟೆಂಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಏನಿದೆ ನಮಗೆ ಕೋಎಫಿಷಿಯೆಂಟು 1 ಇರುತ್ತೆ, ಏನಿಲ್ಲ ಅಂದರೆ 1 ತಗೊಬೇಕು. ಸೊ 1 ಇಂಟು ಏನಿದು ಕೋಎಫಿಷಿಯೆಂಟ್ ಇಂಟು ಕಾನ್ಸ್ಟೆಂಟ್ ಇಂಟು ಮಲ್ಟಿಪ್ಲೈ ಮಾಡಬೇಕು, ಇಂಟು ಎಷ್ಟು 8. ಆನ್ಸರ್ ಎಷ್ಟು ಬರುತ್ತೆ? 8. ಇದು ಫಸ್ಟ್ ಸ್ಟೆಪ್ ಆಯ್ತಲ್ವಾ? ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ, ನಮಗೆ ಫ್ಯಾಕ್ಟರ್ ಮಧ್ಯದಲ್ಲಿರೋ ಇನ್ನೊಂದು ವೇರಿಯಬಲ್ಗೆ ಡಿಗ್ರಿ 1 ಇರುತ್ತಲ್ಲ, ಇಲ್ಲಿ ಡಿಗ್ರಿ 1 ಏನಿಲ್ಲ ಅಂದರೆ ಡಿಗ್ರಿ 1 ಇರುತ್ತಲ್ವಾ? ಸೊ ಈ ಡಿಗ್ರಿ 1ಗೆ ಇರುವಂತಹ ಕೋಎಫಿಷಿಯೆಂಟ್ ವ್ಯಾಲ್ಯೂ ಯಾವುದು ಅಂತ ನೋಡ್ಕೊಬೇಕು. ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ, ಯಾವುದು? 6 ಅಲ್ವಾ? ಇವಾಗ ಥರ್ಡ್ ಸ್ಟೆಪ್ ಏನು ಅಂತಂದರೆ, ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಇದು ಬರಬೇಕು, ಯಾವುದು? ಫಸ್ಟ್ ಸ್ಟೆಪ್ ಬರಬೇಕು. ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇದು ಸಿಗಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿರುವಂಥ ಆನ್ಸರ್ ಸಿಗಬೇಕು. ಓಕೆನಾ? ಸೊ ಇವಾಗ ಯಾವುದು ಮಾಡಿದ್ರೆ ನಮಗೆ 8 ಬರುತ್ತೆ ಮತ್ತು 6 ಬರುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ, ಸೊ ಇವಾಗ 1 ಇಂಟು 8 ಮಾಡಿದ್ವಿ, ಅದು 8 ಆಯಿತು, ಕರೆಕ್ಟ್ ಅಲ್ವಾ? 1 ಇಂಟು 8 ಆಯಿತು. ಸೊ ಇವಾಗ ನಮಗೆ ಈ 8 ಬರಬೇಕು ಅಂದರೆ ಯಾವ್ದಾದ್ರು ಒಂದೆರಡು 2 ನಂಬರ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 8 ಬರಬೇಕು. ಅದನ್ನು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 6 ಬರಬೇಕು. ಸೊ ಅಂಥದ್ದು ಯಾವ್ದು ನಂಬರ್ ಇದೆ ನೋಡಿಕೊಂಡ್ರೆ, ಇವಾಗ 2 ಇಂಟು 4 ಆಗುತ್ತೆ, 4 ಇಂಟು 2 ಅಂದರೂ ಒಂದೇ, 2 ಇಂಟು 4 ಅಂದ್ರೂ ಒಂದೇ. ಸೊ ಇವಾಗ 4 2 ಎಷ್ಟು? 8 ಆಗುತ್ತೆ. 2 + 4 ಎಷ್ಟು? 6 ಆಗುತ್ತೆ. ಸಿಂಪಲ್. ಸೊ ನಮ್ಮ ಆನ್ಸರ್ ಇಲ್ಲಿ ಬಂದಂಗೆ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು? ಫೈಂಡಿಂಗ್ ಫ್ಯಾಕ್ಟರ್ಸ್ ಅಂದರೆ 2 ನಂಬರ್ನ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಯಾವ್ದು 2 ನಂಬರು? 2 ಮತ್ತು 4 ಆಯಿತು. ಸೊ ಇವಾಗ ಮತ್ತೆ ನಾವು ಕಾನ್ಸ್ಟೆಂಟ್ ಸೈನ್ ನೋಡಬೇಕು. ಕಾನ್ಸ್ಟೆಂಟ್ ಸೈನ್ ಏನು? ಪ್ಲಸ್ ಇದೆ. ಸೊ 2 + 4 ನಮಗೆ, ಸಾರಿ ಅದ್ಯಾವುದೋ ಕಾಲ್ ಬಂತು, ನಾನು ಹಂಗೆ ವಿಡಿಯೋ ಮಾಡ್ಕೊತ ಹೋಗ್ತಿದ್ದೆ. ಏನಿಲ್ಲ, ಇಲ್ಲಿ
2+4 ನಮಗೆ 6 ಬರಬೇಕು, 2 × 4 8 ಬರಬೇಕು. ಸೈನ್ಸ್ ನೋಡಬೇಕು, ಸೈನ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇದು ಕೂಡ ನಾವು ಡೈರೆಕ್ಟಾಗಿ ಪ್ಲಸ್ ಅಂತ ತೊಗೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಅದನ್ನು ನಾನು ಹೆಂಗೆ ಬರ್ಕೊಂಡೆ, x² + 2x + 4x + 8 = 0. ಸೇಮ್ ಅಲ್ವಾ? ಸೊ ಇದು ಲೈಕ್ ಟರ್ಮು, ಅಂದರೆ 2 + 4 6 ಆಗುತ್ತೆ. ಸೇಮ್ ಇದೇ ಈಕ್ವೇಷನ್ ಬರುತ್ತೆ. ಸೊ ಇವಾಗ ಇದರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ನಮಗೆ, ಇದರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಇದು x + 2 ಆಗಿರುತ್ತೆ, ಮತ್ತು 4 × x + 2, 4 × 2 = 8 ಅಲ್ವಾ, = 0. ಕರೆಕ್ಟ್ ಅಲ್ವಾ? ಸೊ ಈಗ ಮತ್ತೆ ನಮಗೆ ಇದರಲ್ಲಿ x + 2 ಅನ್ನೋದು ಕಾಮನ್ ಇದೆ. ಸೊ x + 2 ಕಾಮನ್ ತೆಗೆದ್ರೆ ನಮಗೆ ಇದರಲ್ಲಿ ಮತ್ತೆ ಇನ್ನೊಂದು ಯಾವುದಿರುತ್ತೆ, x + 4 ಇರುತ್ತೆ, = 0. ಸೊ ಇವಾಗ x + 2 x + 4 ಎರಡು = 0 ಆಗಬೇಕು. 0 ಆಗಬೇಕು ಅಂತ ಅಂದರೆ ಯಾವ್ದಾದ್ರು ನಮಗೆ ಒಂದು ವ್ಯಾಲ್ಯೂ 0 ಇರಬೇಕು ಅಲ್ವಾ? ಯಾವ್ದಾದ್ರು ಒಂದು ವ್ಯಾಲ್ಯೂ 0 ಇದ್ದರೆ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದಾಗೆ ನಮಗೆ RHS 0 ಬರೋದು. ಸೊ ಅವಾಗ ಏನಾಗಿರಬೇಕು, x + 2 = 0 ಆಗಿರಬೇಕು, x + 4 = 0 ಆಗಿರಬೇಕು. ಸೊ ಇವಾಗ ಇದು ನಮಗೆ RHSಗೆ ಹೋದರೆ x -2 ಆಗುತ್ತೆ, x -4 ಆಗುತ್ತೆ. ಸೊ ನಮಗೆ x² + 6x + 6x + 8 = 0ಗೆ ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಅಂತ ಕೇಳಿದ್ರೆ ಇಲ್ಲಿ ನಮ್ಗೆ ಯಾವ್ದಾಗಿರುತ್ತೆ, -2 ಮತ್ತು -4 ಆಗಿರುತ್ತೆ. ಇದೇ ನಮ್ಮ ಆನ್ಸರ್. ಅಂದರೆ ಇಷ್ಟೆಲ್ಲ ಮಾಡೋದೇನು ಬೇಕಾಗಿಲ್ಲ, ನಾನು ಜಸ್ಟ್ ನಿಮ್ಗೆ ಅದು ಕ್ಲೀನಾಗಿ ಹೆಂಗೆ ಬರುತ್ತೆ ಅಂತ ಒಂದು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಕ್ಸಾಮ್ನ ಹಿಂಗೆಲ್ಲ ಬರ್ಕೊಂಡು ಕೂತ್ಕೊಂಡ್ರೆ ಜಮಾನ ಆಗೋಗುತ್ತೆ. ಏನಿಲ್ಲ, ಇಲ್ಲಿ ಏನು ಬರುತ್ತೋ ಇದೇ ಆನ್ಸರ್ ನಿಮಗೆ. ಎರಡು ನೋಡ್ತೀರಾ, ಫಸ್ಟ್ ಇಂಟು ಮಾಡ್ತೀರಾ, 1 8 8 ಅಂತ ನೋಡ್ತೀರಾ, 6 ಬರಬೇಕು. ಯಾವ್ದಾರು ಆ್ಯಡೋ ಸಬ್ಟ್ರಾಕ್ಟೋ ಮಾಡಿದ್ರೆ 6 ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8 ಬರಬೇಕು. 2 4 8, 2 + 4 6 ಆಗೋಯ್ತು, ಅಷ್ಟೇ ನಮ್ಮ ಆನ್ಸರ್. ಇಲ್ಲಿ ಏನು ಬರುತ್ತೆ ಇದಕ್ಕೆ ಸೈನ್ಸ್, ಅಲ್ಲಿ ಏನು ಆನ್ಸರ್ ಬರುತ್ತೋ ಅದು ಸೈನ್ ಡಿಫ್ರೆಂಟ್. ಇಲ್ಲಿ ಮೈನಸ್ ಬಂದರೆ ಪ್ಲಸ್ ಮಾಡಬೇಕು, ಪ್ಲಸ್ ಬಂದರೆ ಮೈನಸ್ ಮಾಡಬೇಕು, ಅಷ್ಟೇ ನಿಮ್ಮ ಆನ್ಸರ್. ಸರಿನಾ? ಇದೆಲ್ಲ ಜಸ್ಟ್ ನಿಮ್ಗೆ ಅದು ಎಂತಕ್ಕೆ ಬರ್ತಿದೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಇದು ಮಾಡಿದ್ದು ಅಷ್ಟೇ. ದೆನ್ ಇವಾಗ ನೆಕ್ಸ್ಟ್ ಇದೇ ನಾವು ಸೆಕೆಂಡ್ ಮೆಥಡಲ್ಲಿ ಮಾಡೋಣ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ರೂಟ್ ಮೆಥಡಲ್ಲಿ ಮಾಡೋಣ. ಸೊ ಇವೆರಡು ಇದು ಮಾಡ್ಬೇಕಾದ್ರೆ ಸ್ವಲ್ಪ ನಿದ್ದೆ ಬಂದರೂ ಬರ್ಬೋದು, ಅಂದರೆ ಲಾಂಗ್ ಪ್ರೋಸೆಸ್ ಅನ್ನೋದು ನಾರ್ಮಲಾಗಿ ಹಂಗಿರುತ್ತೆ, ಬಟ್ ಒಂದು ಸ್ವಲ್ಪ ತಿಳ್ಕೊಳ್ಳಿ ಜಸ್ಟ್, ಏನಾಗಲ್ಲ ಅದರಿಂದ. ಸೊ ಇವಾಗ ಸೆಕೆಂಡ್ ಮೆಥಡಲ್ಲಿ ಒಂದ್ಸಲ ನೋಡೋಣ. ಸೊ ಇವಾಗ ನಮಗೆ x² ಸೇಮ್ ಅದೇ ಕ್ವಶನ್, x² + 6x = 8 + 8 = 0 ಇದೆ. ಸೊ ಫಸ್ಟು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂದರೆ ಈ ಕಾನ್ಸ್ಟೆಂಟ್ನ ನೆಕ್ಸ್ಟು ಅಂದರೆ ಟ್ರಾನ್ಸ್ಪೊಸಿಷನ್ ಮಾಡ್ತೀವಿ, ಆ ಕಡೆ ಕಳಿಸ್ಬಿಡ್ತೀವಿ. ಸರಿನಾ? ಸೊ x² + 6x = -8 ಆಗುತ್ತೆ. ಇವಾಗ ಇದನ್ನು ನಾವು ಇದನ್ನು ನಾವು a² + 2ab + b² ಫಾರ್ಮುಲಾ ಇದೆಯಲ್ಲ ನಮಗೆ, a + b² ಮತ್ತು a - b² ಇದೆಯಲ್ಲ. ಸೊ ಈ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, a² + 2ab + b². ಇದು ನಮಗೆ a² - 2ab + b². ಅಂದರೆ ಇಲ್ಲಿ ನಮಗೆ ಪ್ಲಸ್ ಇದ್ದರೆ ನಾವು a + b² ತಗೊಬೇಕಾಗುತ್ತೆ, ಮೈನಸ್ ಇದ್ದರೆ a - b² ತಗೊಬೇಕಾಗುತ್ತೆ. ಸರಿನಾ? ಸೊ ಇವಾಗ ನಾವು ಏನು ಮಾಡಬೇಕು, ಇದನ್ನು ಈ ಒಂದು ಫಾರ್ಮುಲಾಗೆ ಕನ್ವರ್ಟ್ ಮಾಡಬೇಕು. ಹಂಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ನಾವು a² ಹಾಕೊಬೇಕು. ಇದನ್ನು ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಇದನ್ನು ಈ ಥರ ಬರೋ ಥರ ನಾವು ಕನ್ವರ್ಟ್ ಮಾಡ್ಕೊಬೇಕು. ಸೊ x² ಅಂದರೆ ಇಲ್ಲಿ a² ಅಂದರೆ x² + 6x ಇದೆ. 6x ಅಂದರೆ 2 × ಬರಬೇಕು, 2 × ಸಮಥಿಂಗ್ ಬರಬೇಕು. ಇಲ್ಲಿ x² ಅಂದರೆ a² ಅಂತ ಆಲ್ರೆಡಿ ಗೊತ್ತಾಯಿತು. 2 × x × ನಮಗೆ b ಬರಬೇಕು. b ಬರಬೇಕು ಅಂತಂದರೆ ಇದು ಏನು ಮಾಡಿದ್ರೆ 6x ಬರುತ್ತೆ, ಇದು ಏನು ಮಾಡಿದ್ರೆ 6x ಬರುತ್ತೆ ಅಂದರೆ ನಾವು ಇದನ್ನು 2 × x × 3 ಮಾಡಿದ್ರೆ ಅವಾಗ 3 × 2 = 6, 6x ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ 6 ಬದಲು ಬೇರೆ ಇತ್ತು, ಅವಾಗ ಏನು ಮಾಡ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ x² + 7x = -9 ಇತ್ತು, ಆಡ್ ನಂಬರ್ ಇದೆ, 2 ಇಂದ ಡಿವೈಡ್ ಆಗಲ್ಲ ಅಂತೀರ. ಅವಾಗ ಏನಿಲ್ಲ, ಸಿಂಪಲ್ x² + 2 × a² ಅಂದರೆ x × 7 ಇದೆ /2 ಅಂತ ಬರೆದ್ರೆ ಈ 2 ಕ್ಯಾನ್ಸಲ್ ಆಗುತ್ತೆ, 7 × x 7x ಆಗುತ್ತೆ. ಸಿಂಪಲ್, ಅರ್ಥ ಆಯ್ತಲ್ವಾ? ಸೊ ಇವಾಗ a² + 2ab = -8 ಆಯಿತು. ಬಟ್ ಇನ್ನೂ b² ಬೇಕಲ್ಲ, b² ಮಾಡ್ಬೇಕಂದ್ರೆ ಏನು ಮಾಡಬೇಕು, b ಆಲ್ರೆಡಿ ತಿಳ್ಕೊಂಡ್ವಲ್ಲ ಯಾವುದು 3 ಅಂತ. ಸೊ ಈ 3² ನಾವು ಎರಡು ಸೈಡ್ ಹಾಕಬೇಕು. ಸೊ ಅವಾಗ ತಾನೇ ಆ ಎರಡು ಕ್ಯಾನ್ಸಲ್ ಆದಾಗ ಮತ್ತೆ ಇದೇ ಈಕ್ವೇಷನ್ಗೆ ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೇಳಿ ಸ್ವಲ್ಪ ನಿದ್ದೆ ಬರೋ ಥರ ಇದ್ದರೂ ತಲೆ ಕೆಡಿಸ್ಕೊಂಬಿಡಿ, ಇದು ಮೆಥಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ, ಸಿಂಪಲ್. ಬಟ್ ಜಸ್ಟ್ ಹೇಳ್ಬೇಕು ಯಾವ್ದಾದ್ರು ಇದೆ ಅಂತ. ಇದು ಕೂಡ ಕೆಲವೊಂದು ಸಲ ತುಂಬ ಯೂಸ್ ಆಗಿಬಿಡುತ್ತೆ, ಅದಕ್ಕೇ. ಸೊ ನೆಕ್ಸ್ಟು x² + 2 × x × 3 + b² ಅಂದರೆ 3². ಇದನ್ನು ಎರಡು ಸೈಡ್ ಹಾಕ್ಬೇಕು, ಅವಾಗ ಎರಡು ಸೈಡ್ ಈಕ್ವಲ್ಸಲ್ಲಿ ಕ್ಯಾನ್ಸಲ್ ಆದಾಗ ಮತ್ತೆ ನಮ್ಗೆ ಇದೇ ವ್ಯಾಲ್ಯೂ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವಾಗಾದ್ರು ನಿಮ್ಗೆ ಈಕ್ವೇಷನ್ಸಲ್ಲಿ ಬರೀ ಒಂದು ಸೈಡ್ ಅಲ್ಲ, 2 ಸೈಡ್ಸು ಆ್ಯಡ್ ಮಾಡ್ಕೊಬೇಕಾಗುತ್ತೆ.
-8 ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ಡನ್. ಇವಾಗ 3 ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮತ್ತೆ ನಮ್ಗೆ ಇದೇ ಬರುತ್ತೆ ಅಲ್ವಾ. ಸೊ ಈಗ ಇದೇನಾಯಿತು, ನಮಗೆ ಯಾವ ಫಾರ್ಮುಲಾದಲ್ಲಿದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲಿದೆ. ಸೊ ಇದು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ -8 ಪ್ಲಸ್ 3 3 ಸ 9 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಏನು ನಮಗೆ, ಅದನ್ನ ಹಂಗೆ ಬರ್ಕೊಂಡು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1, 9 - 8 1 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟು ಈ ಎಕ್ಸ್ ಪ್ಲಸ್ 3 ಹಂಗೆ ಇಟ್ಕೊಂಡು ಈ ಸ್ಕ್ವಯರ್ನ ಈ ಕಡೆ ಕಳಿಸಿದ್ರೆ √1 ಆಗುತ್ತೆ. ಸೊ √1 ಏನು ನಮಗೆ +or -1. ಯಾಕೆ ಅಂತ ಅಂದರೆ ನಮಗೆ 1 ಸ್ಕ್ವೇರು ಕೂಡ ನಮಗೆ 1 ಬರುತ್ತೆ, -1 ಸ್ಕ್ವೇರ್ ಕೂಡ ನಮಗೆ 1 ಬರುತ್ತೆ. ಸೊ ಇದು ನಮಗೆ +or -1 ಆಗಿರುತ್ತೆ. ಸೊ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ +or -1 ಅಂದರೆ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ 1 ಆಗಿರ್ಬೋದು ಅಥವಾ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ -1 ಆಗಿರ್ಬೋದು. ಸೊ ಈ 3ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ 1 - 3 ಎಕ್ಸ್ ಪ್ಲಸ್ 3 ಸಾರಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 - 3 ಎಕ್ಸ್ ಇಸ್ ಈಕ್ವಲ್ಸ್ ಟು -1 - 3. ಸೊ ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -2, ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು -4. ಸೊ ಅಲ್ಲೂ ಕೂಡ ನಮ್ಗೆ ಇದೇ ಆನ್ಸರೇ ಬಂದಿದ್ದು. ಕರೆಕ್ಟ್ ಅಲ್ವಾ. ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವುದು, ಫಾರ್ಮುಲಾ ಮೆಥಡ್. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಯಾಕಂದರೆ ನಮಗೆ ಕೆಲವೊಂದರಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಕೆಲವೊಂದು ಆನ್ಸರ್ಸ್ ಬರಲ್ಲ, ಕೆಲವೊಂದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲಿ ಕೂಡ ನಮಗೆ ಬರಲ್ಲ, ಬಟ್ ಫಾರ್ಮುಲಾ ಮೆಥಡಲ್ಲಿ ಪ್ರತಿಯೊಂದು ಬರುತ್ತೆ. ಸೊ ಫಾರ್ಮುಲಾ ಮೆಥಡ್ ತುಂಬ ಇಂಪಾರ್ಟೆಂಟ್, ಫಾರ್ಮುಲಾ ಕೂಡ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಫಾರ್ಮುಲಾ ಮೆಥಡ್. ಇದು ಮಸ್ತ್ ಈಸಿ, ಸಿಕ್ಕಾಪಟ್ಟೆ ಈಸಿ. ಸ್ಕೂಲಲ್ಲೆಲ್ಲ ಮಾಡಿರ್ತೀವಿ. ಸ್ಕೂಲಲ್ಲಿ ಏನಂದರೆ ಇವಾಗ ಕ್ವಶನ್ಸ್ ಹೆಂಗೆ ಕೊಡ್ತಾರೆ ಅಂದರೆ, ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅದನ್ನ ಫಾರ್ಮುಲಾ ಮೆಥಡಲ್ಲೇ ಮಾಡಿ ಅಂದ್ಬಿಡ್ತಾರೆ. ಅವಾಗ ನಮ್ಗೆ ಈಕ್ವೇಷನ್ ಮೆಥಡಲ್ಲಿ ಗೊತ್ತಿದ್ರು ಕೂಡ ಫಾರ್ಮುಲಾ ಮೆಥಡಲ್ಲೇ ಮಾಡಬೇಕಾಗುತ್ತೆ. ಬಟ್ ಈ ಎಕ್ಸಾಮ್ಸಲ್ಲಿ ಹಂಗಲ್ವಲ್ಲ, ನಮ್ಗೆ ಆನ್ಸರ್ ಬೇಕು, ಅದು ಹೆಂಗಾರು ಬರ್ಬೋದು. ಕರೆಕ್ಟ್ ಅಲ್ವಾ. ಇವಾಗ ಫಾರ್ಮುಲಾ ಮೆಥಡಲ್ಲಿ ಕೇಳ್ತಾ ಇದ್ದಾರೆ. ಡನ್. ಫಾರ್ಮುಲಾ ಏನು ಇದ್ರದ್ದು, ಏನು ಕಂಡುಹಿಡಿಬೇಕು ನಾವು, ಎಕ್ಸ್ ಅಲ್ವಾ, ಅದನ್ನೇ ತಾನೇ ನಾವು ರೂಟ್ಸ್ ಅಂತೀವಿ. ಈಕ್ವಲ್ಸ್ -b +or ಹೋಲ್ ಸ್ಕ್ವೇರ್ ರೂಟ್ b² -4ac / 2a. ಇಷ್ಟೇ ಫಾರ್ಮುಲಾ. ಸಿಕ್ಕಾಪಟ್ಟೆ ಈಸಿ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಾವು ರೂಟ್ಸ್ ಅಂತ ಮಾತಾಡಿದ್ವಿ. ಕರೆಕ್ಟ್ ಅಲ್ವಾ. ರೂಟ್ಸ್ ಅಂದರೆ ಏನು, ಆಲ್ಫಾ ಮತ್ತು ಬೀಟಾ. ಸೊ ಇಲ್ಲಿ ಆಲ್ಫಾ ಕಂಡುಹಿಡಿಬೇಕಂದ್ರೆ -b ಪ್ಲಸ್ ಮಾಡ್ತೀವಿ, ಹೋಲ್ ಸ್ಕ್ವೇರ್ b² -4ac / 2a. ಬೀಟಾ ಬೇಕು ಅಂದರೆ -b ಮೈನಸ್ ಆಫ್ ಹೋಲ್ b² -4ac / 2a ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ. ಅಂದರೆ ಇವೆಲ್ಲ ಏನು ಎರಡು ಸಲ ಮಾಡೋದೇನು ಬೇಕಾಗಿಲ್ಲ, ಇದು ಒಂದೇ ಸಲ ಮಾಡಿಬಿಟ್ಟು ಒಂದ್ಸಲ ಪ್ಲಸ್ ಮಾಡೋಣ, ಒಂದ್ಸಲ ಮೈನಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಸೇಮ್ ಕ್ವಶನ್ ಮತ್ತೆ x² + 6x + 8 = 0 ಐತೆ. ಇವಾಗ ಇದೇನು ಮಾಡೋಣ ನಾವು, ಆಲ್ಫಾ ಮತ್ತು ಬೀಟಾ ಅಂದರೆ ರೂಟ್ಸ್ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಗೊತ್ತು ನಮಗೆ. ಏನು, -b +or √b² -4ac / 2a. ಕರೆಕ್ಟ್ ಅಲ್ವಾ. ಇವಾಗ ಜನರಲ್ ಫಾರ್ಮ್, ಸ್ಕ್ವಾಡ್ರಾಟಿಕ್ ಈಕ್ವೇಷನ್ ಜನರಲ್ ಫಾರ್ಮ್ ಏನು, ax² + bx + c = 0. ಇದು ಜನರಲ್ ಫಾರ್ಮ್. ಕರೆಕ್ಟ್ ಅಲ್ವಾ. ಜನರಲ್ ಆಗಿ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಈ ಥರ ಇರಬೇಕು, ಜನರಲ್ ಫಾರ್ಮ್. ಸೊ ಇವಾಗ ನಮಗೆ ಇದರಲ್ಲಿ a b c ಕಂಡುಹಿಡಿಬೇಕು. ಸೊ ಇಲ್ಲಿ a ಅಲ್ಲಿ ಕೋಎಫಿಷಿಯಂಟ್ ಏನಾದ್ರು ಇದೆಯಾ, ಇದೆ, ಏನಿದೆ 1, ಏನಿಲ್ಲ ಅಂದರೆ 1. ಸೊ a ಅನ್ನೋದು 1 ಬಂತು. b ಇದೆಯಾ, b x, b ಅಂದರೆ 6, c ಇದೆಯಾ, c 8. ಸೊ a b c ಬಂದ್ಬಿಡ್ತು. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಮ ಆನ್ಸರ್ ಬಂದಂಗೆ. ಸೊ x = ಮತ್ತೆ ಫಾರ್ಮುಲಾ ಬರೀತೀನಿ, b +or ಹೋಲ್ ಸ್ಕ್ವೇರ್ ರೂಟ್ ಆಫ್ b² -4ac / 2a. ಸೊ ಇಲ್ಲಿ -b ಅಂದರೆ ಏನು, -6 +or ಹೋಲ್ ಸ್ಕ್ವೇರ್ ರೂಟ್ ಆಫ್ b² ಅಂದರೆ ಏನು, 6² -4 × a ಅಂದರೆ 1 × c ಅಂದರೆ 8 / 2 × 1. ಸೊ -6 +or ಹೋಲ್ ಸ್ಕ್ವೇರ್ ರೂಟ್ ಆಫ್ 6 6 36 -4 1 4 × 8 32 / 2 1 2. ಸೊ -6 +or ಹೋಲ್ ಸ್ಕ್ವೇರ್ ರೂಟ್ ಆಫ್ √4 / 2. ಸೊ ಸ್ಕ್ವೇರ್ ರೂಟ್ ಆಫ್ 2 ಎಷ್ಟು, 2. ಸೊ -6 +or -2 / 2. ಸೊ ಒಂದ್ಸಲ ಪ್ಲಸ್ ತಗೊಬೇಕು, ಒಂದ್ಸಲ ಮೈನಸ್ ತಗೊಬೇಕು. ಸೊ ಆಲ್ಫಾ ಬೇಕು ಅಂತಂದರೆ ಪ್ಲಸ್ ತಗೊಬೇಕು. ಕರೆಕ್ಟ್ ಅಲ್ವಾ. ಸೊ ಆಲ್ಫಾ ಬೇಕು ಅಂದರೆ -6 +2 / 2. ಬೀಟಾ ಬೇಕು ಅಂದರೆ -6 -2 / 2. ಸೊ -6 + 2 ಏನಾಗುತ್ತೆ, -4/2 = -2 ಆನ್ಸರ್ ಬರುತ್ತೆ ನಮಗೆ. ಇನ್ನೊಂದು ಮೈನಸ್ ಪ್ಲಸ್ -8 / 2 ನಮಗೆ -4 ಬರುತ್ತೆ. ಸೊ ನಮ್ಮ ಆನ್ಸರು -2 -4. ಸೊ 3ರಲ್ಲಿ ಅದೇ ಆನ್ಸರ್ ಬಂತು, -2 -4. ಈಸಿ ಯಾವುದು, ಫ್ಯಾಕ್ಟರೈಸೇಷನ್ ಮೆಥಡ್. ನೋಡಿದ ತಕ್ಷಣ ಆನ್ಸರ್ ಮಾಡ್ಕೊಂಡ್ಬಿಡ್ಬೋದು. ಕಷ್ಟ ಯಾವುದು, ಮಧ್ಯದ ಮೆಥಡ್. ಯಾವುದು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ರೂಟ್ ಮೆಥಡ್. ಸ್ವಲ್ಪ ಫ್ಯಾಕ್ಟರೈಸೇಷನ್ ಮೆಥಡ್ಗೂ ಸ್ವಲ್ಪ ಈಸಿ ಯಾವುದು, ಫಾರ್ಮುಲಾ ಮೆಥಡ್. ಎಲ್ಲಾನು ಮಾಡೋಕ್ಕಾಗಲ್ಲ ನಾವು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ, ಬಟ್ ಫಾರ್ಮುಲಾ ಮೆಥಡಲ್ಲಿ ಪ್ರತಿಯೊಂದು ಮಾಡ್ಬೋದು ಫಾರ್ಮುಲಾ ಗೊತ್ತಿದ್ರೆ.
ಡನ್. ಸೊ ಕ್ವಶನ್ಸಲ್ಲಿ ಏನೋ ಫ್ಯಾಕ್ಟರೈಸೇಷನ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ, ಸಡನ್ನಾಗಿ ನೆನಪಾಗ್ತಿಲ್ಲ ಅಂದಾಗ ಬ್ಲ್ಯಾಂಕ್ ಆಗಬೇಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ನಾವು ನೇಚರ್ ಆಫ್ ರೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವು ಲೀನಿಯರ್ ಇಕ್ವೇಷನ್ಸಲ್ಲಿ 3 ಟೈಪ್ಸ್ ಕಂಡು ಹಿಡ್ಕೊಂಡವಲ್ಲ, ಯಾವುದು ವಿಚ್ ಆಸ್ ಒನ್ ಸೊಲ್ಯೂಷನ್ ಇರುತ್ತೆ, ಅಥವಾ ನೋ ಸೊಲ್ಯೂಷನ್ ಇರುತ್ತೆ, ಅಥವಾ ಇನ್ಫೈನೈಟ್ಲಿ ಮೆನಿ ಮೋರ್ ಸೊಲ್ಯೂಷನ್ಸ್ ಇರುತ್ತೆ. ಅಂದರೆ ಅದನ್ನು ಒಂದು ಈಕ್ವೇಷನ್ ನೋಡಿದ ತಕ್ಷಣ ಅದು ಯಾವ ಥರ ಈಕ್ವೇಷನ್ಸ್ ಅಂತ ತಿಳ್ಕೊಂಡೆ. ಅದೇ ಥರ ಕ್ವಾಡ್ರೇಟಿಕ್ ಈಕ್ವೇಷನ್ಸಲ್ಲಿ ನೇಚರ್ ಆಫ್ ರೂಟ್ಸ್ ಏನು ಬರುತ್ತೆ ಅಥವಾ ಸೊಲ್ಯೂಷನ್ಸ್ ಏನು ಬರ್ಬೋದು ಅಂತ ನೋಡೋಕ್ಕೆ ಯಾವ ಥರ ಇರುತ್ತೆ ಅಂತಂದರೆ, ಇವಾಗ ನಾವು ನೇಚರ್ ಆಫ್ ರೂಟ್ಸ್ ತಿಳ್ಕೊಂಬೋಣ. ಸೊ ನೇಚರ್ ಆಫ್ ರೂಟ್ಸ್ ಅಂದರೆ ಏನಿಲ್ಲ, ಸೊಲ್ಯೂಷನ್ಸ್, ಕರೆಕ್ಟ್ ಅಲ್ವಾ? ಸೊ ಒಂದ್ಸಲ ಈಕ್ವೇಷನ್ ನೋಡಿದ ತಕ್ಷಣ ನಮಗೆ ಅದು ಹೆಂಗೆ ಆನ್ಸರ್ ಬರ್ಬೋದು ಅಂತ ಬೇಗ ಗೊತ್ತಾಗುತ್ತೆ. ಸೊ ನಮ್ಮ ಟೈಮ್ ಉಳಿಯುತ್ತೆ. ಅವೆಲ್ಲ ಬೇಸಿಕ್ಸ್, ಅದಕ್ಕೆ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು. ಸೊ ಇವಾಗ ax² + bx + c = 0 ಇದು ಏನು ಕ್ವಾಡ್ರೇಟಿಕ್ ಈಕ್ವೇಷನ್ನ ಜನರಲ್ ಫಾರ್ಮ್. ಸೊ ಕ್ವಾಡ್ರೇಟಿಕ್ ಈಕ್ವೇಷನ್ ಫಾರ್ಮುಲಾ ಏನು? x - b ± whole square root of b² - 4ac / 2a ಇರುತ್ತೆ. ಸೊ ಇವಾಗ ನೀವು ಸ್ಕೂಲಲ್ಲಿ ಡೆಲ್ಟಾ ಅಂತ ಕೇಳಿರ್ತೀರ, ಪಕ್ಕ ನೆನಪಿರುತ್ತೆ. ಯಾವಾಗ ಯೂಸ್ ಮಾಡಿರ್ತೀರೋ ಏನು ಮಾಡಿರ್ತೀರೋ ನೆನಪಿಲ್ಲ ಅಂದ್ರೂ ಡೆಲ್ಟಾ ಅನ್ನೋ ವರ್ಡ್ ಯೂಸ್ ಮಾಡಿರ್ತೀರ. ಸೊ ಡೆಲ್ಟಾನ ನಾವು ಟ್ರಯಾಂಗಲ್ ಥರ ತೋರಿಸ್ತೀವಿ. ಇಲ್ಲಿ ಡೆಲ್ಟಾ ಅಂದರೆ ಏನಿಲ್ಲ, ಇಷ್ಟು ವ್ಯಾಲ್ಯೂ b² - 4ac whole square root of b² - 4ac ಇದೆಯಲ್ಲ, ಇದನ್ನೆಲ್ಲನೂ ಸೇರಿಸಿ ನಾವು ಡೆಲ್ಟಾ ಅಂತ ಕರಿತೀವಿ. ಸೊ b² - 4ac, ಓಕೆನಾ? ಇದನ್ನ ಡೆಲ್ಟಾ ಅಂತ ಕರಿತೀವಿ. ಇದನ್ನ ನಾವು ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರೇಟಿಕ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರೇಟಿಕ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಅಂದರೆ ಇವೆಲ್ಲ ಏನು ನೆನ್ಪಿಟ್ಕೊಳ್ಳೋದು ಬೇಡ, ಜಸ್ಟ್ ಡೆಲ್ಟಾ ಅಂದರೆ b² - 4ac ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಈ b² - 4ac ಅನ್ನೋದು 0ಗೆ ಈಕ್ವಲ್ ಇದ್ದರೆ, ಸೊ ನಮ್ಮ ಆನ್ಸರ್ ಯಾವಾಗಲೂ ನಮಗೆ ಆ ರೂಟ್ಸ್ ಆರ್ ಈಕ್ವಲ್ ಇರುತ್ತೆ. ಅಂದರೆ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್ ನಂಬರ್ಸ್ ಅಂದರೆ ಏನಿಲ್ಲ, 1/2 ಫ್ಯಾಕ್ಷನ್ಸ್ ಆಗಿರ್ಬೋದು, ಇಂಟೀಜರ್ಸ್ ಆಗಿರ್ಬೋದು, -2 - ಏನಾರು ಆಗಿರ್ಬೋದು. ಸೊ ರೂಟ್ಸ್ ಆರ್ ಈಕ್ವಲ್ ಅಂದರೆ ಆನ್ಸರ್ ನಮಗೆ ಅಂದರೆ ಏನಿಲ್ಲ, 2 ಈಕ್ವಲ್ ಅಂದರೆ 1,1 ಅಥವಾ -1, -1 ಅಥವಾ 1/2, 1/2 ಈ ಥರ. ಇದ್ರ ವ್ಯಾಲ್ಯೂ ಏನು ಬರುತ್ತೋ ಅದ್ರ ವ್ಯಾಲ್ಯೂ ಸೇಮ್ ಅದೇ ಥರ ಬರುತ್ತೆ. ಯಾವಾಗ b² - 4ac = 0 ಇದ್ದರೆ ಅವಾಗ ನಮಗೆ ಇಷ್ಟೆಲ್ಲ ಮಾಡಬೇಕಾಗಿರಲ್ಲ. ಅವಾಗ ನಮಗೆ ಎಕ್ಸ್ ಅನ್ನೋದು b/2a ಆಗುತ್ತೆ, -b/2a ಆಗುತ್ತೆ. ಯಾಕಂದರೆ ಈ b² - 4ac 0 ಆದಾಗ ಎನಿಥಿಂಗ್ ಇದನ್ನ +or- 0 ಇರುತ್ತೆ. ಇದು ಆ್ಯಡೋ ಮೈನಸ್ ಏನೋ ಒಂದು ಮಾಡ್ತೀವಿ. ಇಷ್ಟು 0 ಆದರೆ ಇನ್ನು ಉಳಿಯೋದೇನು? -b/2a, ಅದನ್ನೇ ತಾನೇ ಇಲ್ಲಿ ಬರ್ತಿರೋದು. ಓಕೆನಾ? ಸೊ b² - 4ac ಅನ್ನೋದು ಡೆಲ್ಟಾ ಅನ್ನೋದು 0 ಇದ್ದರೆ ರೂಟ್ಸ್ ಆರ್ ಈಕ್ವಲ್ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇವಾಗ ಕ್ವಶನ್ ಏನಾಗುತ್ತೆ ಅಂದರೆ, ಇವಾಗ ಯಾವುದೋ ಒಂದು ಈಕ್ವೇಷನ್ ಏನೊಂದು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದರಲ್ಲಿ b² - 4ac 0 ಆಗುತ್ತೆ. ಸೊ ಆಪ್ಷನ್ಸಲ್ಲಿ ನಿಮಗೆ 1:1 ಅಂತ ಇರುತ್ತೆ, 1,1 ಅಂತ ಇರುತ್ತೆ. ಮಿಕ್ಕಿದೆಲ್ಲ ಡಿಫ್ರೆಂಟು, 3,2, 2,3, 4,5 ಆ ಥರ ಇರುತ್ತೆ. ಸೊ ಇವಾಗ ನಿಮಗೆ ಡೆಲ್ಟಾದಲ್ಲಿ b² - 4ac = 0 ಅಂತ ಅಂದಾಗ ರೂಟ್ಸ್ ಆರ್ ಈಕ್ವಲ್ ಅಂತ ನೆನಪಿದ್ದಾಗ ಡೈರೆಕ್ಟಾಗಿ 1,1 ಆನ್ಸರ್ ಟಿಕ್ ಹಾಕ್ಬಿಡ್ಬೋದಲ್ವಾ? ಇದೇನು ಸಾಲ್ವೇ ಮಾಡಬೇಕಾಗಿಲ್ಲಲ್ವ? ಅದಕ್ಕೇ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು, ಅಷ್ಟೇ. ಅದಕ್ಕೇ ಈ ವಿಡಿಯೋಸು ಲೆಂತಿ ಇರುತ್ತೆ. ನೀವು ನೋಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಾನು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ, ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಸೊ ಇವಾಗ ನಮಗೆ ಡೆಲ್ಟಾ ಅಂದರೆ ಏನು? b² - 4ac ಅನ್ನೋದು >0 ಆಗಿದ್ದರೆ ಆವಾಗ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್ ಇರುತ್ತೆ. ಅಂದರೆ 3, 4, 4, 5, -2/3, -4/5 ಆ ಥರ. ಅದೇ ನಮಗೆ ಡೆಲ್ಟಾ b² - 4ac ಲೆಸ್ಸರ್ ದೆನ್ 0 ಅಂದರೆ 0ಕ್ಕೂ ಕಮ್ಮಿ ಬಂದರೆ, -2, -3 ಆ ಥರ ಏನೋ ಬಂದರೆ ಆವಾಗ ರೂಟ್ಸ್ ಆರ್ ಇಮ್ಯಾಜಿನರಿ ನಂಬರ್ಸ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ -2, -√5 ಈ ಥರ. ಅರ್ಥ ಆಗ್ತಿದೆಯಲ್ವಾ? ಸೊ √, ನಮಗೆ 23 ಈ ಥರ ಬಂದ್ಬಿಡುತ್ತೆ ಮೈನಸ್ಸಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ಗೆ ನಮಗೆ ಈಗ ಒಂದು ಕ್ವಶನ್ ಏನು, 2x² - 3x + 5 = 0 ಅಂತ ಕೊಟ್ಟರು ಅಂದ್ಕೊಳ್ಳಿ. ಸೊ ಇದ್ರದ್ದು ನೇಚರ್ ಆಫ್ ರೂಟ್ಸ್ ಕೇಳಿದ್ರೆ, ಕ್ವಶನಲ್ಲಿ ನೇಚರ್ ಆಫ್ ರೂಟ್ಸ್ ಕೇಳಿರ್ತಾರೆ. ಏನು ನಿಮಗೆ ಸಾಲ್ವ್ ಮಾಡೋಕ್ಕೆ ಏನು ಕೇಳಿರಲ್ಲ, ನೇಚರ್ ಆಫ್ ರೂಟ್ಸ್ ಕೇಳಿರ್ತಾರೆ. ಅವಾಗ ಏನು ಮಾಡ್ತೀರಾ? ನೇಚರ್ ಆಫ್ ರೂಟ್ಸ್ ಅಂದರೆ ನಮಗೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಈಕ್ವಲ್ ಇರಬೇಕಂದ್ರೆ b² - 4ac 0 ಈಕ್ವಲ್ ಇರಬೇಕು, ಅಥವಾ >= 0 ಇರಬೇಕು, >= 0 ಇರಬೇಕು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ
ಜಸ್ಟ್ ಬರೀ b² - 4ac ಕಂಡುಹಿಡಿದ್ರೆ ಏನಾಗುತ್ತೆ, b² - 4ac ಕಂಡುಹಿಡಿಬೇಕಂದ್ರೆ b² ಅಂದರೆ ಏನು, -3² -3² -4 ಮೈನಸ್ ಅಲ್ವಾ, -4 ಅಂದರೆ 4, a ಅಂದರೆ 2 ಇಂಟು c ಅಂದರೆ 5 ಏನಾಯ್ತು ಇದು ನಮಗೆ 9, 3 3 9 ಮೈನಸ್ ಪ್ಲಸ್ ಆಗುತ್ತೆ -40, 4 2 8 8 5 40, ಇದು ನಮಗೆ -31 ಇದೆ. ಅಂದರೆ ಇದು <0 ಇದೆ, <0 ಇದೆ, ಕರೆಕ್ಟ್ ಅಲ್ವಾ. ಸೊ <0 ಇದೆ ನಮಗೆ ಏನಾಗುತ್ತೆ, ರೂಟ್ಸ್ ಆರ್ ಅನ್ಇಮ್ಯಾಜಿನರಿ. ಸೊ ರೂಟ್ಸ್ ಆರ್ ಯಾವ ನೇಚರ್ ಆಫ್ ರೂಟ್ಸ್ ಏನಂದರೆ ಅದು ಅನ್ಇಮ್ಯಾಜಿನರಿ ಆಗಿರುತ್ತೆ, ಸಿಂಪಲ್, ಅರ್ಥ ಆಯ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ನಮಗೆ ರೂಟ್ಸ್ ಕೊಟ್ಬಿಟ್ಟು ಅದರದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಡುಹಿಡೀರಿ ಅಂದರೆ ಏನು ಮಾಡೋದು ಅಂದರೆ ಆಲ್ಫಾ ಮತ್ತು ಬೀಟಾ ಕೊಟ್ಬಿಡ್ತಾರೆ. ರೂಟ್ಸ್ ಅಂದರೆ ಏನು, ಆಲ್ಫಾ ಮತ್ತು ಬೀಟಾ ಕೊಡ್ತಾರೆ. ಸೊ ಆಲ್ಫಾ ಮತ್ತು ಬೀಟಾ ಕೊಟ್ಬಿಟ್ಟು ರೂಟ್ಸ್ ಕಂಡುಹಿಡೀರಿ, ಈಕ್ವೇಷನ್ ಕಂಡುಹಿಡೀರಿ ಅಂದರೆ ಏನು ಮಾಡಬೇಕು ನೋಡೋಣ. ಸೊ ಇವಾಗ ರೂಟ್ಸ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ರೂಟ್ಸ್ ಕೊಟ್ಬಿಟ್ಟು ಇಫ್ ಆಲ್ಫಾ ಬೀಟಾ ಆರ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಎರಡು ರೂಟ್ಸು ನಮ್ಗೆ ಆಲ್ರೆಡಿ ಗೊತ್ತು. ಆ ರೂಟ್ಸ್ ಅಂದರೆ ಏನು, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಆಲ್ಫಾ ಮತ್ತು ಬೀಟಾ. ಆಲ್ಫಾ ಬೀಟಾ ಕೊಟ್ಬಿಟ್ಟು ಇದು ಈಕ್ವೇಷನ್ ಕಂಡುಹಿಡೀರಿ ಅಂದರೆ ಏನು ಮಾಡೋದು ಅಂತಂದರೆ, ಈಗ ನಮಗೆ ಫಾರ್ ಎಕ್ಸಾಂಪಲ್ ಆಲ್ಫಾ ಕೊಟ್ಟಿದ್ದಾರೆ ಏನು 2 + √3, ಬೀಟಾ ಕೊಟ್ಟಿದ್ದಾರೆ ಏನು 2 - √3, ಇಷ್ಟು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನಮಗೆ ರೂಟ್ಸ್ ಕಂಡುಹಿಡೀರಿ ಅಂದರೆ ಸಿಂಪಲ್, ಏನಿಲ್ಲ ಫಾರ್ಮುಲಾ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ 0. ಇದೇ ನಮ್ಮ ಈಕ್ವೇಷನ್, ಇದೇ ನಮ್ಮ ಫಾರ್ಮುಲಾ, ಓಕೆನಾ. ಸೊ ಇವಾಗ ಏನಿಲ್ಲ, ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಫಸ್ಟ್ ನಾವು ಏನು ಕಂಡುಹಿಡಬೇಕು, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಅಂದರೆ ಸಮ್ಮು ಮತ್ತು ಪ್ರಾಡಕ್ಟ್ ಕಂಡುಹಿಡಬೇಕು. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗಿರುತ್ತೆ, ಆಲ್ಫಾ ಪ್ಲಸ್ ಬೀಟಾ 2 + √3 ಪ್ಲಸ್ 2 - √3, ರೂಟ್ ಪ್ಲಸ್ √3 - √3 ಕ್ಯಾನ್ಸಲ್ ಆಯಿತು. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗಿರುತ್ತೆ 4 ಆಯಿತು, ಕರೆಕ್ಟ್ ಅಲ್ವಾ. ಆಲ್ಫಾ ಪ್ಲಸ್ ಬೀಟಾ 4 ಆಯಿತು. ಈಗ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ 2 + √3 ಇಂಟು 2 - √3, ಕರೆಕ್ಟ್ ಅಲ್ವಾ. ಸೊ ಇದು ಯಾವ ರೀತಿ ಇದೆ, a + b a - b, a + b ಇಂಟು a - b, ಅದ್ರ ಫಾರ್ಮುಲಾ ಏನು. ಸೊ ಇದು ಮತ್ತೆ ನಾವು ಐಡೆಂಟಿಟೀಸಲ್ಲಿ ತಿಳ್ಕೊತೀವಿ, ಜಸ್ಟ್ ಹೇಳ್ತಾ ಇರೋದು, ಕನ್ಫ್ಯೂಸ್ ಆಗಬೇಡಿ. a + b ಇಂಟು a - b ಫಾರ್ಮುಲಾ a² - b², ಓಕೆನಾ. ಇದು ನಮಗೆ ಫಾರ್ಮುಲಾ. ಸೊ ಇವಾಗ ಇದನ್ನು a² - b² ಅಲ್ಲಿ ಬರೀಬೇಕು. ಸೊ a² ಏನಾಗಿರುತ್ತೆ ನಮಗೆ 2² ಅಲ್ವಾ, ಮೈನಸ್ b² ಏನಾಯಿತು ನಮಗೆ √3² ಆಯಿತು. ಸೊ 2 2 = 4 ಮೈನಸ್ √2² ಕ್ಯಾನ್ಸಲ್ ಆದರೆ 3 ಇರುತ್ತೆ. ಸೊ 4 - 3 1 ಬರುತ್ತೆ. ಸೊ ಇದೇನು ನಮಗೆ ಪ್ರಾಡಕ್ಟ್ 1 ಬಂತು, ಸಮ್ಮು 4 ಬಂತು. ಸೊ ಇದನ್ನು ಜಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದಂಗೆ. ಸೊ x² ಅಂದರೆ ಏನು, x² ಅಂದರೆ x² ಏನಿರಲ್ಲ ಹಂಗೆ ಬರೀತೀವಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನು 4x ಪ್ಲಸ್ ಆಲ್ಫಾ ಇಂಟು ಬೀಟಾ ಏನು 1 = 0. ಸೊ ಇದೇ ನಮ್ಮ ಈಕ್ವೇಷನ್, ಮುಗೀತು, ಸಿಂಪಲ್ ಅಲ್ವಾ. ಇದೆಲ್ಲ ನಾವೇನು ಮಾಡೋದೇನು ಬೇಕಾಗಿಲ್ಲ. ಎಕ್ಸಾಮ್ಸಲ್ಲಿ ಏನಾದ್ರು ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ರೆ ಜಸ್ಟ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋದು. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಇದೊಂದು ವ್ಯಾಲ್ಯೂನ ಹಾಕ್ಕೊಂಡು ಇದೊಂದು ವ್ಯಾಲ್ಯೂನ ಹಾಕ್ಕೊಂಡ್ರೆ ಜಸ್ಟ್ ಆನ್ಸರ್ ಬಂದ್ಬಿಡುತ್ತೆ. ಅದನ್ನು ಜಸ್ಟ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಆನ್ಸರ್ಗೆ ಟಿಕ್ ಹಾಕ್ಬೋದು. ಡನ್, ಓಕೆನಾ. ಸೊ ನಾವು ನೇಚರ್ ಆಫ್ ರೂಟ್ಸ್ನ ಲೀನಿಯರ್ ಈಕ್ವೇಷನ್ಸಲ್ಲಿ ಗ್ರಾಫಲ್ಲಿ ತಿಳ್ಕೊಂಡ್ವಲ್ಲ, ಅಂದರೆ ಸ್ಟ್ರೈಟ್ ಲೈನ್ ಬರುತ್ತೆ, ಯಾವುದೋ ಒಂದರಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ. ಅದು ಇಲ್ಲಾರು ಬರ್ಬೋದು, ಇಲ್ಲಾರು ಬರ್ಬೋದು, ಇಲ್ಲಾರು ಬರ್ಬೋದು, ಇಲ್ಲಾರು ಬರ್ಬೋದು. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ -+ ಇರುತ್ತೆ, ಇಲ್ಲಿ +- ಇರುತ್ತೆ, ಇಲ್ಲಿ -- ಇರುತ್ತೆ. ಅದೇ ಥರ ನೇಚರ್ ಆಫ್ ರೂಟ್ಸು ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ತಿಳ್ಕೊಬೋದು. ಬಟ್ ಅದೇನು ನಮ್ಗೆ ಅಷ್ಟೊಂದು ಏನು ಯೂಸ್ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಡೆಲ್ಟಾ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಮತ್ತೆ ನಮಗೆ ಗ್ರಾಫ್ ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಏನಂತ ನೋಡೋಣ. ಇಲ್ಲ ಜಸ್ಟ್ ಒಂದ್ಸಲ ಹೇಳ್ಬಿಡ್ತೀನಿ ನಿಮ್ಮ ನಾಲೆಡ್ಜ್ಗೆ, ಸುಮ್ಮನೆ ಒಂದು ಡಯಾಗ್ರಾಮ್ ಬಿಡಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಡೆಲ್ಟಾ ಏನು, ಫಸ್ಟ್ ಒನ್ b² - 4ac 0ಗೆ ಈಕ್ವಲ್ ಇದ್ದರೆ ಅದು ನಮಗೆ ಗ್ರಾಫಲ್ಲಿ ತೋರಿಸ್ಬೇಕು ಅಂತಂದರೆ ಈ ಥರ ಬರುತ್ತೆ. ಇದನ್ನು ಪ್ಯಾರಾಬೋಲಾ ಅಂತೀವಿ, ಅಂದರೆ ಯು ಶೇಪ್ ಅಂತ ಅಂದ್ಕೊಳ್ಳಿ. x-ಆಕ್ಸಿಸ್ಗೆ ಟಚ್ ಆಗಿರುತ್ತೆ. ಅದೇ ನಮಗೆ ಸೆಕೆಂಡ್ ಒನ್ ಏನು b² - 4ac ದೊಡ್ಡದಾಗಿದ್ದರೆ ಯಾವುದಕ್ಕೂ 0ಕ್ಕೂ, ಅವಾಗ ಗ್ರಾಫ್ ನಮಗೆ ಕರೆಕ್ಟಾಗಿ y-ಆಕ್ಸಿಸ್ ಟಚ್ ಆಗುತ್ತೆ, x-ಆಕ್ಸಿಸ್ ಟಚ್ ಆಗುತ್ತೆ, ಫುಲ್ ಎಲ್ಲ ಲೈನ್ಸು ಟಚ್ ಆಗಿಬಿಟ್ಟು ಹೋಗುತ್ತೆ. ಅದೇ ಥರ್ಡ್ ಟೈಪ್ ನಮಗೆ b² - 4ac << 0 ಇದ್ದರೆ ಅವಾಗ ನಮಗೆ ಅದು ಯಾವುದಕ್ಕೂ ಟಚ್ ಆಗಲ್ಲ, ಈ ಥರ ಯು ಶೇಪ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಟಚ್ ಆಗುತ್ತೆ, ಇಲ್ಲಿ ಎಲ್ಲದಕ್ಕೂ ಟಚ್ ಆಗುತ್ತೆ, ಇಲ್ಲಿ ಬರೀ y-ಆಕ್ಸಿಸ್ ಟಚ್ ಆಗುತ್ತೆ, ಇದು ಯಾವುದಕ್ಕೂ ಟಚ್ ಆಗಲ್ಲ. ಯಾವುದಕ್ಕೂ ಟಚ್ ಆಗಿಲ್ಲ ಅಂತ ಅಂದರೆ ಫುಲ್ ಇಮ್ಯಾಜಿನರಿ ಏನೇನೋ ಬರುತ್ತೆ ಆನ್ಸರ್ಸು ಅಂತ. ಯಾವುದಾದ್ರು x-ಆಕ್ಸಿಸ್ ಟಚ್ ಆದರೆ ನಮಗೆ ಎರಡು ಸೇಮ್ ಬರುತ್ತೆ ಅಂತ, ಎಲ್ಲದಕ್ಕೂ ಟಚ್ ಆದರೆ ನಮಗೆ ಅದು ಆನ್ಸರ್ಸ್ ಏನು ಬರುತ್ತೆ ಅನ್ಈಕ್ವಲ್, ಅದೊಂದು ಇದೊಂದು ಬರುತ್ತೆ ಅಂತ. ಡನ್. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಸ್, ಫ್ಯಾಕ್ಟರೈಸೇಷನ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ.
ನೆಕ್ಸ್ಟ್ ವಿಡಿಯೋಲಿ ನಾವು ಜಸ್ಟ್ ಒಂದು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಅವೆಲ್ಲ ಸಾಲ್ವ್ ಮಾಡೋಣ. ಸೊ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ, ನಿಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ನು x² + 6x - 8 = 0. ಅದು ಆಲ್ರೆಡಿ ಮಾಡಿದ್ವಿ, -2 -4 ಆನ್ಸರ್ ಬರುತ್ತೆ. ಜಸ್ಟ್ ಹೆಂಗೆ ಮಾಡೋದು ಅಂತ ಫಾಸ್ಟಾಗಿ ಎಕ್ಸಾಮ್ಸಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಈ ಥರ ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು, ಕೋಎಫಿಷಿಯೆಂಟಿಂದ ಕಾನ್ಸ್ಟೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. 1 × 8 8 ಬರಬೇಕು. ಸೊ ಹಿಂಗೆ ಹಾಕೊಂಬಿಡಿ, 8 ಬರಬೇಕು. ಸೊ ಇನ್ನೊಂದು ಆನ್ಸರ್ ನಮಗೆ 6 ಬರಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ 8 ಬರಬೇಕು, ಸಮ್ಮು +or- ಸಮ್ ಮಾಡಿದ್ರೆ 6 ಬರಬೇಕು. ಅದು ಯಾವುದು 4 × 2 ಅಥವಾ 2 × 4, ಕರೆಕ್ಟ್ ಅಲ್ವಾ? ಸೊ 4 × 2ಗೆ ಮುಂಚೆನೇ 2 × 4 ಬರುತ್ತಲ್ಲ, 2 4 8, 4 2 8 ಅನ್ನೋದಕ್ಕೂ 2 ಟೇಬಲ್ಸ್ ಫಸ್ಟ್ ಇದೆಯಲ್ಲ. ಸೊ ಯಾವಾಗಲೂ ನಾವು 2 × 4 ಯಾವ್ದು ಫಸ್ಟ್ ಬರುತ್ತೋ ಅದನ್ನು ಹಾಕೊಂಬಿಡಿ. ಸೊ ಇವಾಗ ಇದೇನಾಯಿತು ನಮಗೆ, 2 4 8 ಆಯಿತು, 2 + 4 6 ಆಯಿತು, ಸಿಂಪಲ್. ಸೊ ಇಲ್ಲಿ ನಮಗೇನು ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಸಿಂಪಲ್. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ, ಆಲ್ಫಾ ಅನ್ನೋದು 2 ಆಗಿರುತ್ತೆ, ಬೀಟಾ ಅನ್ನೋದು 4 ಆಗಿರುತ್ತೆ. ಬಟ್ ಸೈನ್ಸ್ ಇಂಟರ್ಚೇಂಜ್ ಮಾಡಿ ಅಂತ ಹೇಳಿದೆ. ಸೊ ಸೈನ್ಸ್ ಇಂಟರ್ಚೇಂಜ್ ಮಾಡಿದಾಗ ಇದು -2 ಆಗುತ್ತೆ, ಇದು -4 ಆಗುತ್ತೆ. ಸೊ ನಮ್ಮ ಆನ್ಸರ್ -2 -4. ಸೊ ಇನ್ನೊಂದು ಎಕ್ಸಾಂಪಲ್, 3x² - 5x - 12 = 0 ಇದೆ. ಸೊ ಇವಾಗ ನಮಗೆ ಏನು ಬರಬೇಕು, ಫಸ್ಟ್ ಕೋಎಫಿಷಿಯೆಂಟಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 12 3 36. ಸೊ ಇದು ನಮಗೆ ಏನು ಮೈನಸ್ ಇದೆ, ಸೊ -36 ಬರಬೇಕು. ಆನ್ಸರ್ ನಮಗೆ -5 ಬರಬೇಕು. ಸೊ ಆ ಥರ ನಂಬರ್ ಯಾವುದಿದೆ, 4 9 36, 4 9 36, 4 9 36 ಬಂತಾರೆ, ಮೈನಸ್ ಬರಬೇಕಲ್ಲ. ಇಲ್ಲಿ -36 ಬರಬೇಕು, ಇಲ್ಲಿ -5 ಬರಬೇಕು. ಸೊ ಅವಾಗ ಏನು ಮಾಡಬೇಕು, -9 ಹಾಕೊಂಡ್ರೆ -9 4 -5 ಆಯಿತು, 9 4 36, ಮೈನಸ್ ಇರುತ್ತೆ 36, ಸೊ -9. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ, ಆಲ್ಫಾ 4 ಆಗಿರುತ್ತೆ, ಬೀಟಾ -9 ಆಗಿರುತ್ತೆ. ಇಷ್ಟು ಆನ್ಸರ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಇದನ್ನು ಮತ್ತೆ ನಾವು /3 ಮಾಡಬೇಕಾಗುತ್ತೆ, ಇದನ್ನು ಮತ್ತೆ /3 ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಕೋಎಫಿಷಿಯೆಂಟ್ ಇಲ್ಲಿ 1 ಇತ್ತು, ಇದು ಕೂಡ ನಾವು ಇಲ್ಲಿ ಆ್ಯಕ್ಚುಲಿ ಏನು ಮಾಡಿದ್ದೀವಿ ಗೊತ್ತಾ, ಇದು 2/1, ಇದು 4/1 ಮಾಡಿದ್ದೀವಿ. ಇಲ್ಲಿ ಏನು ಕೋಎಫಿಷಿಯೆಂಟ್ ಇರುತ್ತೋ ಅದರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಕೋಎಫಿಷಿಯೆಂಟ್ ಏನು 3 ಇಂದ ಡಿವೈಡ್ ಮಾಡಬೇಕು. ಸೊ ಸೈನ್ಸ್ ಚೇಂಜ್ ಮಾಡಬೇಕು. ಏನಿದು -4/3, ಇನ್ನೊಂದು ಪ್ಲಸ್ ಆಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ 3. ಸೊ +3 -4/3 ನಮ್ಮ ಆನ್ಸರ್. ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೋಎಫಿಷಿಯೆಂಟಿಂದ ಮತ್ತೆ ಡಿವೈಡ್ ಮಾಡಬೇಕು. ಇನ್ ಕೇಸ್ ಇಲ್ಲಿ 1 ಇದ್ದರೆ ಡೈರೆಕ್ಟಾಗಿ ಮಾಡಿಬಿಡಿ, ಡನ್. ಸೊ ಎಲ್ಲದರಲ್ಲೂ ಫ್ಯಾಕ್ಟರೈಸೇಷನ್ ವರ್ಕೌಟ್ ಆಗಲ್ಲ ನಿಮಗೆ. ಕೆಲವೊಂದಲ್ಲಿ ಆಗುತ್ತೆ, ಕೆಲವೊಂದರಲ್ಲಿ ಆಗಲ್ಲ. ಕೆಲವೊಂದಲ್ಲಿ ಆಗಿಲ್ಲ ಅಂತಂದರೆ ಅವಾಗ ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಡನ್. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಪ್ರಾಬ್ಲಮ್ಸ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟ, ಯಾಕಂದರೆ ಲೆಂತಿ ಆಯಿತು. ಲಾಸ್ಟ್ ವಿಡಿಯೋನೇ 1 hour ಆಯಿತು. 86th ವಿಡಿಯೋ 1 hour 6 minutes ಬಂದಿದೆ. ಸ್ಟಿಲ್ ಅದು ಎಷ್ಟು ನೋಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಮಾಡಬೇಕು, ಮಾಡ್ತಾಯಿದ್ದೀನಿ. ಅದಕ್ಕೆ ತುಂಬ ಲೆಂತಿ ಆದಷ್ಟು ಬೋರ್ ಹೊಡೆದ್ಬಿಡುತ್ತೆ, ಮತ್ತು ನಿದ್ದೆ ಮಾಡ್ತೀರಾ. ಅದಕ್ಕೋಸ್ಕರ ಇನ್ನೇನಿಲ್ಲ, ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ತುಂಬ ಈಸಿ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ಮಾಡೋಣ, ಅದಾದಮೇಲೆ ಪಾಲಿನಾಮಿಯಲ್ಸ್ಗೆ ಹೋಗೋಣ. ಓಕೆ, ಸೊ ಈ ವಿಡಿಯೋಗೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.